ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಾಲು ಸಾಲು ಹಬ್ಬಗಳು, ಪೂಜೆ ಪುನಸ್ಕಾರ ಇದಂತೂ ನಡೀತಾನೆ ಇರುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಮುಗೀತು, ಸ್ವಲ್ಪ ಫ್ರೀ ಆಗೋಣ ಅಂದರೆ ಇನ್ನು ನಮ್ಮ ರಾಯರ ಪೂಜೆ 3 ದಿನಗಳ ಕಾಲ ಅದು ಮುಗಿಯೋದ್ರೊಳಗೆ ನೆಕ್ಸ್ಟ್ ಬರೋದು ಗೌರಿ ಗಣೇಶ ಹಬ್ಬ. ಅದಾದ್ಮೇಲೆ ನೆಕ್ಸ್ಟ್ ಒಂದೊಂದೇ ಒಂದೊಂದೇ ಹಬ್ಬಗಳು ಬರ್ತದೆ. ನಿಮ್ಮದೇ ಪ್ರಶ್ನೆಗಳು, ಎಷ್ಟೊಂದು ಜನ ಪ್ರಶ್ನೆ ಕೇಳಿದ್ದೀರಾ. ಸೊ ರಾಯರ ಪೂಜೆ ಬಗ್ಗೆ ಎಸ್, ಏನೆಲ್ಲ ಮಾಡ್ಬೋದು, ಏನು ಮಾಡಬೇಕು ಅಂತ ಒಂದಷ್ಟು ಜನ ಒಂದಿಷ್ಟುದ ಲಿಸ್ಟ್ ಬೇರೆ ಕಳಿಸಿದ್ದಾರೆ. ಸೊ ಅವ್ರ ಬಗ್ಗೆ ಅದಕ್ಕೆಲ್ಲ ಒಂದು ಕ್ಲಾರಿಟಿ ಕೊಡೋಣ ಅಂತ ಇವತ್ತಿನ ಲಾಗ್ ಆಗಿರುತ್ತೆ. ಸೊ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್ವರೆಗೂ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ, ಆವಾಗ ಮಧ್ಯದಲ್ಲಿ ಬಂದು ಮತ್ತೆ ಕಮೆಂಟ್ ಮಾಡ್ತೀರಾ. ಅದಕ್ಕೋಸ್ಕರ ರಾಯರ ಆರಾಧನೆಗೆ ತುಂಬಾ ಜನ ನನಗೆ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮನೇಲಿ ಫೋಟೋ ಇಲ್ಲ, ಏನ್ ಮಾಡ್ಲಿ ಸಿಸ್ಟರ್, ನಮ್ಮನೇಲಿ ವಿಗ್ರಹ ಇಲ್ಲ, ಏನ್ ಮಾಡ್ಲಿ ಅಂತ ಕೇಳ್ತಾ ಇದ್ದೀರಾ. ಒಂದು ಚಿಕ್ಕ ಫೋಟೋ ತಗೊಂಡು ನಾನು ಎಷ್ಟೊಂದು ಜನಕ್ಕೆ ಕಮೆಂಟ್ಗೆ ರಿಪ್ಲೈ ಮಾಡಿದ್ದೀನಿ. ಒಂದು ಚಿಕ್ಕ ಫೋಟೋನ ತಗೊಳ್ಬೋದಲ್ವಾ? ಸೊ ತಗೊಂಡು ನೀವು ಯಾವತ್ತಂದ್ರೆ ಶನಿವಾರ ಶುರುವಾಗ್ತಾ ಇದೆ ಅಂದರೆ ಶನಿವಾರಕ್ಕಿಂತ ಹಿಂದೆ ಗುರುವಾರ ತಗೊಂಡು ಬನ್ನಿ, ಒಳ್ಳೆ ದಿನ ಅಲ್ವಾ? ಸೊ ರಾಯರ್ ಫೋಟೋನ ಗುರುವಾರ ತಂದರೆ ತುಂಬಾನೇ ಒಳ್ಳೆಯದು. ಒಂದು ಚಿಕ್ಕದಾದರೂ ಸಾಕು, ದೊಡ್ಡ ಫೋಟೋ ಏನು ಬೇಡ, ಚಿಕ್ಕದು ಒಂದು ಫೋಟೋನ ತಂದಿಟ್ಟು ನೀಟಾಗಿ ಒಂದು ಸ್ವಲ್ಪ ಶುದ್ಧಿ ಮಾಡಿಕೊಂಡು ದೇವ್ರ ಮನೇಲಿಟ್ಟು, ಈಗ ರಾಯರ ಪೂಜೆನ ಶುರು ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ಅಂತಲೇ ತಿಳ್ಕೊಳ್ಳಿ. ಸೊ ಹಾಗಾಗಿ ನಿಮ್ಮ ಮನೇಲಿ ಏನಾದರೂ ಫೋಟೋ ಇಲ್ಲ ಅಂದರೆ ದಯವಿಟ್ಟು ಒಂದು ಚಿಕ್ಕ ಫೋಟೋನ ತಗೊಂಡಿಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಆಮೇಲೆ ತುಂಬ ಜನ ವಿಗ್ರಹ ಇಲ್ಲ ನಮ್ಮ ಮನೇಲಿ, ಅದಕ್ಕೆ ಅಭಿಷೇಕ ಮಾಡೋದು ಹೇಳಿದಿರಲ್ವಾ, ಅಭಿಷೇಕ ಮಾಡೋದು ಹೇಗೆ ಅಂತ ಕೇಳಿದ್ದೀರಾ. ಸೊ ವಿಗ್ರಹ ಇಲ್ಲ ಅಂದವರು ಒಂದು ಪುಟ್ಟು ವಿಗ್ರಹನ ತಗೊಳಕ್ ಸಾಧ್ಯವಾದರೆ ತಗೊಳ್ಳಿ. ಇಲ್ಲ ಅಂದರೆ ನೀವು ರಾಯರ ಫೋಟೋ ಮುಂದೆನೇ ಅಕ್ಷತೆ, ಹಾಗೆಯೇ ಹಾಲು, ಹಾಗೆಯೇ ನೈವೇದ್ಯಕ್ಕೆ ಮೊಸರನ್ನ, ಅವಲಕ್ಕಿ, ಅಯಗ್ರೀವ್ ಅಂತ ರಾಯರಿಗೆ ಪ್ರಿಯವಾಗಿರೋ ಪಾಯಸ, ಅದ್ರ ಬಗ್ಗೆ ನಾನು ಲಾಸ್ಟ್ ಲಾಗಲ್ಲೇ ಹೇಳಿದ್ದೀನಿ ಕೂಡ. ಅದನ್ನೆಲ್ಲವನ್ನು ಇಟ್ಟು ಪೂಜೆ ಮಾಡಿ, ನೀವು ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕಾರ ಮಾಡಿ, ಒಳ್ಳೆಯದಾಗತ್ತೆ. ಇನ್ನೊಂದಷ್ಟು ಜನ 3 ದಿನಗಳ ಕಾಲನೂ ಇಡೀ ದೇವ್ರ ಮನೆ ಪಾತ್ರೆನೆಲ್ಲ ತೊಳಿಬೇಕಾ ಅಂತ ಕೇಳಿದ್ದೀರಾ. ಕಮ್ಮಿ ಇರೋರು ತೊಳ್ಕೊಳ್ಬೋದು, ಅಂದರೆ 3 ದಿನನೂ ತೊಳೆದು ಪೂಜೆ ಮಾಡಬೇಕಾ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ, ನಿಮಗೆ ರಾಯರ ವಿಗ್ರಹವನ್ನು 3 ದಿನನೂ ತೊಳಿಬೇಕು, ಫೋಟೋನ ನೀಟಾಗಿ 3 ದಿನನೂ ಒರೆಸ್ಕೊಳ್ಬೇಕು. ಶನಿವಾರ ಭಾನುವಾರ ಸೋಮವಾರ 3 ದಿನ ಇರೋದ್ರಿಂದ 3 ದಿನಗಳ ಕಾಲನೂ ನೀಟಾಗಿ ಒರೆಸ್ಕೊಳ್ಳಿ, ತೊಳ್ಕೊಳ್ಳಿ. ಹಾಗೆಯೇ 3 ದಿನನೂ ಅಭಿಷೇಕ ಮಾಡಬೇಕಾ ಅಂತ ಕೇಳಿದ್ದೀರಾ. ಸಾಧ್ಯವಾದರೆ ಮಾಡಿ, ಒಳ್ಳೆಯದು. ನಿಮ್ಮ ಮನೇಲಿ ಹಾಲಂತೂ ಇದ್ದೇ ಇರುತ್ತೆ, ಹಾಲಿನ ಅಭಿಷೇಕ ಮಾಡಿ. ಹಾಗೆಯೇ ಜೇನು ಹನಿನ ತಂದಿಟ್ಕೊಂಡು ಹನಿದು ಅಭಿಷೇಕ ಮಾಡಿ. ಹಾಗೆಯೇ ಬಾಳೆಹಣ್ಣು, ಡ್ರೈ ಫ್ರೂಟ್ಸು, ನೈವೇದ್ಯಕ್ಕೆ ಬೇಕಾಗಿರೋ ಹಣ್ಣುಗಳು ಎಲ್ಲದನ್ನು ತಂದು ಸಣ್ಣದಾಗಿ ಕಟ್ ಮಾಡಿ ಅದರದ್ದು ಅಭಿಷೇಕ ಮಾಡ್ಬೋದು. ನಿಮ್ಗೆ ಸಾಧ್ಯವಾಗಿಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ, ಅದಕ್ಕೆ ತುಳಸಿ ದಳನ ಹಾಕಿಟ್ಟು ತುಳಸಿ ದಳದಿಂದನಾದ್ರೂ ನೀರಿನ ಪ್ರೋಕ್ಷಣೆ ಮಾಡಿ ಅಭಿಷೇಕ ಮಾಡಿ, ತುಂಬಾ ಒಳ್ಳೆಯದು. ಸೊ ಸಾಧ್ಯವಾಗಿಲ್ಲ ಅಂದವರು, ಸೊ ಏನೆಲ್ಲ ರಾಯರು ನಮಗೆ ಕೊಡ್ತಾರೆ ಅಂದರೆ, ರಾಯರಿಗೋಸ್ಕರ ನಾವು ಅಷ್ಟು ಪೂಜೆ ಮಾಡೋಕ್ಕಾಗಲ್ವಾ? ಖಂಡಿತವಾಗ್ಲೂ ಮಾಡ್ಬೋದು, ಮಾಡ್ಕೊಳ್ಳಿ. ನೆಕ್ಸ್ಟ್ ನನಗೆ ತುಂಬ ಜನ ಕೇಳ್ತಾ ಇರೋ ಪ್ರಶ್ನೆ, 3 ದಿನನೂ ತಲೆ ಸ್ನಾನ ಮಾಡಬೇಕಂತ. ಹೌದು, ಯಾಕೆಂದರೆ ನಾವು ಹಾಸಿಗೆ ಮೇಲೆ ಮಲಗಿ ಎದ್ದಿರ್ತೀವಲ್ವ, ಹಾಗಾಗಿ ರಾಯರ ಪೂಜೆ ಮಾಡುವಾಗ ನಾವು ತಲೆಗೆ ಸ್ನಾನ ಮಾಡಿನೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾ ಅಂತ ಕೇಳ್ತಾ ಇದ್ದೀರಾ. ಬೇಗ ಮಾಡಿದ್ರೆ ಪೂಜೆನ ಒಳ್ಳೆಯದು. ನಿಮಗೆ ಸಾಧ್ಯವಾಗಿಲ್ಲ ಅಂದರೆ ಒಂದು 9:30 ಒಳಗಡೆ ಆದ್ರೂ ಪೂಜೆ ಮಾಡಿ ಮುಗಿಸ್ಕೊಳ್ಳಿ. 3 ದಿನಗಳ ಕಾಲ ಒಂದು 3 ದಿನ ಫ್ರೀ ಮಾಡಿಕೊಂಡು 3 ದಿನ ಪೂಜೆ ಮಾಡಿ ಮುಗಿಸ್ಕೊಳ್ಳಿ, ತುಂಬ ಒಳ್ಳೆಯದು. ನಾವು ಮಧ್ಯಾಹ್ನ ಇಲ್ಲ ಸಾಯಂಕಾಲನೂ ಮಾಡ್ಬೋದು, ಆದರೆ ಬೆಳಿಗ್ಗೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ರಾಯರ ಆರಾಧನೆ ಕಾಲದಲ್ಲಿ ರಾಯರ ಧ್ಯಾನವನ್ನು ಮಾಡಿ, ತುಂಬಾ ತೆಂಗಿನಕಾಯಿ ಸಂಕಲ್ಪನ ಈ 3 ದಿನ ಮಾಡಿಡ್ಬೋದಾ ಅಂದರೆ, ಅವ್ರು ಮಾಡಬೇಕಾಗಿರೋ 3 ಡೇಸಿಗೆ ಮಾತ್ರ ಮಾಡ್ಬೋದಾ ಅಂತ ಕೇಳಿದ್ದೀರಾ. 3 ದಿನಕ್ಕೆ ದಯವಿಟ್ಟು ಮಾಡಬೇಡಿ. 3 ವಾರ, 5 ವಾರ, 9 ವಾರ ಸಂಕಲ್ಪ ಮಾಡಿ ತೆಂಗಿನಕಾಯಿದು ಸಂಕಲ್ಪ ಮಾಡಿ ಇಡೋ ಅಂಥದ್ದು. ಸೊ ಹಾಗಾಗಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಏನಪ್ಪ ಅಂದರೆ, ಈ 3 ದಿನ ಮಾಡಿ ತೆಗೆದುಬಿಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. ನಿಮ್ಮ ಕೆಲಸ ಆಗಬೇಕಲ್ವಾ? ಸೊ ಹಾಗಾಗಿ ನಾವು ಬರೀ ನಮಗೆ ಈಸಿ ಆಗೋದನ್ನ ನೋಡ್ಕೊಂಡ್ಬಿಟ್ರೆ ಬೇಡ್ಕೊಬೇಕು. ಆ ಕೆಲಸ ಆಗಬೇಕು ಅಂದರೆ ಕಾಯಬೇಕು, ಕಾಯೋ ತನಕ ಪೇಷನ್ಸು ಇರಬೇಕು ಎಲ್ಲರಿಗೂ ಅಷ್ಟೇ. ಸೊ ಈ ಶನಿವಾರ ಭಾನುವಾರ ಸೋಮವಾರ 3 ದಿನ ಕಾಯಿ ಸಂಕಲ್ಪ ಮಾಡಿ ಮುಗಿಸ್ಬಿಡ್ಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. 3 ದಿನಕ್ಕೆ ಆಗೋಲ್ಲ, ಅದು 3 ವಾರ
ಅಟ್ಲೀಸ್ಟ್ ಇಲ್ಲ ಅಂದರೆ 5 ವಾರನಾದರೂ ಸಂಕಲ್ಪ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಸೊ ತೆಂಗಿನಕಾಯಿ ಸಂಕಲ್ಪನ ಶುರು ಮಾಡ್ಬೋದಾ ಅಂತ ಕೇಳಿದ್ದೀರಾ, ಮಾಡ್ಕೊಳ್ಬೋದು. ರಾಯರ ಆರಾಧನೆ ದಿನ ನಿಮಗೆ ಈ 3 ದಿನದಲ್ಲಿ ಯಾವತ್ತು ಒಳ್ಳೆ ದಿನ ಇರುತ್ತೆ ಅವತ್ತು ಶುರು ಮಾಡ್ಬೋದು ಸಾಧ್ಯವಾದರೆ. ಇಲ್ಲ ಅಂದರೆ ನೀವು ಗುರುವಾರನೇ ಮಾಡ್ಕೊಳ್ಳಿ. ತೆಂಗಿನಕಾಯಿ ಸಂಕಲ್ಪ ನಾವು ಮಾಡ್ತಾ ಇರೋದು ರಾಯರ ಸ್ಮರಿಸಿ, ರಾಯರ ನಮ್ಮ ಕಷ್ಟನ ಪರಿಹಾರ ಮಾಡು ತಂದೆ ಅಂತ ಕೇಳಿಕೊಂಡು, ಸೊ 3 ದಿನ 3 ದಿನದಲ್ಲಿ ಯಾವ್ದಾದ್ರು ಒಂದಿನ ನೀವು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಗುರುವಾರ ಮಾಡ್ಕೊಳ್ಳಿ. ಗುರುವಾರ ಶುರು ಮಾಡಿ 5 ವಾರ ಇಲ್ಲಾಂದರೆ 3 ವಾರ ಮಾಡಿ. ಅದ್ರ ಬಗ್ಗೆ ಎಷ್ಟೊಂದು ವ್ಲಾಗ್ಸ್ನ ಮಾಡಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇವಾಗ ನೀವೇನಾದರೂ ರಾಯರಿಗೆ ಸಂಕಲ್ಪ ಮಾಡಿ ಮುಡುಪು ಕಟ್ಟಬೇಕು ಅಂತ ಇದ್ದರೆ ಈ 3 ದಿನದಲ್ಲಿ ಕಟ್ಟಿಡ್ಬೋದು. ಸೊ ಈ 3 ದಿನದಲ್ಲಿ ಯಾವತ್ತಾದ್ರೂ ರಾಯರಿಗೆ ಮುಡುಪು ಕಟ್ಟಿ ನಿಮ್ಮ ಸಂಕಲ್ಪ ಏನಿದೆ, ನೀವೇನಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀರಾ, ನಿಮ್ಗೆ ಏನು ಕೆಲಸ ಆಗಬೇಕು ಅಂಥದ್ದನ್ನ ಚೀಟಿನಲ್ಲಿ ಬರೆದು, ನಾನು ಮುಡುಪು ಕಟ್ಟೋದ್ರ ಬಗ್ಗೆನೂ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೀಟಾಗಿ ಬರೆದು ಒಂದು ಆರೆಂಜು ಅಥವಾ ಹಳದಿ ಬಟ್ಟೆನ ತಗೊಳ್ಳಿ, ಇಲ್ಲಾಂದರೆ ಬಿಳಿ ಬಟ್ಟೆಗೆ ಅರಿಶಿನ ಹಚ್ಚಿ ತಗೊಳ್ಳಿ. ಅದಕ್ಕೆ ಅಕ್ಷತೆ, 11 ರೂಪಾಯಿ ಕಾಯಿನು, ಸೊ ತುಳಸಿ ದಳ, ಹಾಗೆಯೇ ನೀವು ಏನಕ್ಕೆ ಮಾಡ್ತಾ ಇದ್ದೀರಾ ಪೂಜೆನ ಚೀಟಿನಲ್ಲಿ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದು ಅದ್ರ ಮೇಲ್ಗಡೆ ಕೆಳಗಡೆ ನಿಮ್ದು ಏನಿರುತ್ತೆ ಸಂಕಲ್ಪ, ನೀವೇನಕ್ಕೆ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಆ ಚೀಟಿನಲ್ಲಿ ಬರೆದು ಅದನ್ನು ಗಂಟು ಕಟ್ಟಿ ರಾಯರ ಮುಂದೆ ಇಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಅದನ್ನ ಇಟ್ಟು ಅದಕ್ಕೆ ಪ್ರತಿದಿನ ಪೂಜೆ ಮಾಡಬೇಕು. ನೀವು ಇವಾಗ 9 ದಿನ ಸಂಕಲ್ಪ ಮಾಡ್ತಾ ಇದ್ದೀರಾ ಅಂದರೆ 9 ದಿನಗಳ ಕಾಲನೂ ನೀವು ಆ ಮುಡುಪನ್ನ ಕಟ್ಟಿಟ್ಟು ಪ್ರತಿದಿನ ಅಕ್ಷತೆ ಮತ್ತು ಹೂವನ್ನ ಇಟ್ಟು ತುಳಸಿ ಇಟ್ಟು ಪೂಜೆ ಮಾಡಬೇಕು. ಅದನ್ನು ಕೊನೆಯ ದಿನ 9ನೇ ದಿನ ತೊಗೊಂಡೋಗಿ ರಾಯರ ಮಠದ ಇದಕ್ಕೆ ಹಾಕಬೇಕು ಅಂತ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೀನಿ. ಸೊ ಈ ಥರ ಮಾಡ್ಕೊಳ್ಳಿ. ಶುರು ಮಾಡಬೇಕು ಅಂತ ಇರೋರು ಈ ಶನಿವಾರ, ಭಾನುವಾರ, ಸೋಮವಾರ 3 ದಿನದಲ್ಲಿ ಯಾವತ್ತಾದರೂ ಒಂದಿನ ಮುಡುಪನ್ನ ಕಟ್ಟಿಡ್ಬೋದು. ಕಟ್ಟಿಟ್ಟು ಶುರು ಮಾಡ್ಬೋದು. ಹೊಸದಾಗಿ ರಾಯರನ್ನ ಪೂಜೆ ಮಾಡಬೇಕು ಅಂತ ಇದ್ದೀರಾ, ಹೊಸದಾಗಿ ಶುರು ಮಾಡಬೇಕು ಅಂತ ಇದ್ದೀವಿ. ಈಗ ತುಂಬ ಜನ ರಾಯರ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಇದೇ ಇನ್ನೇನು ಇಷ್ಟೇ ಅಲ್ಲ, ಇನ್ನು ಕೋಟ್ಯಾಂತರ ಜನ ರಾಯರಿಗೆ ಭಕ್ತರಾಗ್ತಾರೆ. ಸೊ ನೋಡ್ತಾ ಇರಿ, ಈಗಾಗಲೇ ಎಷ್ಟೋ ಹೋದ ವರ್ಷ ಅದ್ರ ಹಿಂದಿನ ವರ್ಷ ಇದ್ದವರು ಈಗ ಕೋಟಿ ಕೋಟಿ ಜನ ಚೇಂಜ್ ಆಗಿ ರಾಯರ ಭಕ್ತರಾಗಿದ್ದಾರೆ. ಯಾಕೆ ಅಂದರೆ ಅಷ್ಟು ಪವಾಡಗಳನ್ನ ಮಾಡ್ತಾರೆ ಗುರುಗಳು. ಅವ್ರನ್ನ ನಮ್ದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಸೊ ನಾವೇನಾದರೂ ನಂಬಿಕೆಯಿಂದ ಬೇಡ್ಕೊಂಡು ಇದು ನಮಗೆ ಬೇಕೇ ಬೇಕು ಅಂತ ಅವ್ರ ಮುಂದೆ ಕೈ ಚಾಚಿ ಬೇಡ್ಕೊಂಡು ಕೂತ್ಕೊಳ್ಳಿ, ಭಕ್ತಿಯಿಂದ ಅವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಕೇಳ್ಕೊಳ್ಳಿ, 101% ಅವ್ರು ಕೊಟ್ಟೇ ಕೊಡ್ತಾರೆ. ಅದರಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ನಾವು ಅಂದ್ಕೊಂಡಿದ್ದ ಕೆಲಸ ಆಗಿಲ್ಲ, ಈ ಥರ ತೆಂಗಿನಕಾಯಿ ಒಡೆದೋಯ್ತು, ತೆಂಗಿನಕಾಯಿ ಕೊಳ್ತೋಗಿದೆ ಅಂತ. ನೀವೇನಾದರೂ ಒಂದು ಮಿಸ್ಟೇಕ್ಸ್ ಮಾಡಿದ್ದೀರಾ, ನೀವೇನಾದರೂ ಒಂದು ತಪ್ಪು ಮಾಡಿರ್ತೀರಾ ಅಂತ ಅದರ್ಥ. ಆಮೇಲೆ ಅದಕ್ಕೆ ಭಯ ಪಡೋದು ಬೇಡ. ಇನ್ನೊಂದ್ಸತಿ ಮರಳಿ ಯತ್ನವ ಮಾಡುವಂತ ಇಲ್ವಾ, ಬೇರೆ ಪ್ರಯತ್ನ ಮಾಡಿ, ಇನ್ನೊಂದ್ಸತಿ ಪೂಜೆ ಮಾಡಿ, ಕೇಳ್ಕೊಳ್ಳಿ, ತಪ್ಪು ಕಾಣಿಕೆ ಹಾಕಿ, 11 ರೂಪಾಯಿ ಕಾಣಿಕೆ ಹಾಕಿ ಉಂಡಿಗೆ, ಈ ಸತಿ ನಾನು ಮಾಡಿರೋ ಪೂಜೆನಲ್ಲಿ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸು ತಂದೆ, ನೆಕ್ಸ್ಟು ಮತ್ತೆ ಮಾಡ್ತೀನಿ, ನನಗೆ ಅಂದ್ಕೊಂಡಿರೋದನ್ನ ಕೊಡು ಅಂತ ಬೇಡ್ಕೊಳ್ಳಿ, ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಸೊ ಕೆಲವರಿಗೆ ಬೇಗ ಆಗತ್ತೆ, ಭಕ್ತಿಯಿಂದ ಮಾಡೋರಿಗೆ, ಶ್ರದ್ಧೆಯಿಂದ ಮಾಡೋರಿಗೆ ಬೇಗ ಒಳಿತಾರೆ. ಇನ್ನು ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಹಾಗೆ ಆಗುತ್ತೆ, ಕಾಯಬೇಕಷ್ಟೇ. ಸೊ ಹಾಗಾಗಿ ಕಾಯುವ ತಾಳ್ಮೆ ಇರಲಿ ಎಲ್ಲರಿಗೂ ಅಷ್ಟೇ. ಕಾಯ್ದು ಅಂದರೆ ಸ್ವಲ್ಪ ಲೇಟ್ ಆದ್ರೂ ನಿಮಗೆ ಒಳ್ಳೆ ಪ್ರತಿಫಲನೆ ಸಿಗತ್ತೆ ಅಂತ ನಂಬಿಕೆ ಇಡಿ. ನಂಬಿದವ್ರನ್ನ ಯಾವತ್ತೂ ಬಿಡಲ್ಲ ರಾಯರು. ನಂಬಿಕೆಯಿಂದ ಪೂಜೆ ಮಾಡಿ. ಹಾಗೆಯೇ ತುಪ್ಪದ ದೀಪ ಹಚ್ಚಕ್ಕೆ ಶುರು ಮಾಡಬೇಕು ಅಂತ ಏನಾದ್ರು ಇದ್ದರೆ, ತುಪ್ಪದ ಆರತಿ ಮಾಡಬೇಕು ಅಂತ ಇದೆ, ಈ ರಾಯರ ಆರಾಧನೆಯಿಂದ ಶುರು ಮಾಡ್ಕೊಳ್ಳಿ. ರಾಯರ ಆರಾಧನೆಯಿಂದ ಶುರು ಮಾಡಿಕೊಂಡು ಪೂಜೆ ಮಾಡೋದಾಗಲಿ, ಫೋಟೋ ನೀವೇನಾದರೂ ಒಂದು ಹೊಸ ಫೋಟೋ ತೊಗೊಳ್ಬೇಕು ಅಂತ ಇದ್ರೂ ತೊಗೊಂಡು ಬಂದು ಶುರು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆಯೇ ಆದಷ್ಟು 3 ದಿನವೂ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ. ತುಪ್ಪದ ಆರತಿನ ಮಾಡಿಡಿ, 3 ದಿನವೂ ನೈವೇದ್ಯ ಮಾಡಿಡಿ. ಸೊ ತುಂಬ ಆಡಂಬರ ಏನು ಕೇಳಲ್ಲ, ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ ರಾಯರು. ಭಕ್ತಿಯಿಂದ ಮಾಡಿ. ಸೊ ಯಾವುದೇ ಕೆಲಸ ಆದ್ರೂ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ನಂಬಿಕೆ ಇರಬೇಕಷ್ಟೇ. ಸೊ ರಾಯರು ಇದ್ದಾರೆ, ಎಲ್ಲೂ ಹೋಗಿಲ್ಲ, ಎಲ್ಲರ ಮನದೊಳಗೆ ಇರ್ತಾರೆ. ಸೊ ನಂಬಿಕೆಯಿಂದ ಮಾಡಿ. ಆಮೇಲೆ ಕೆಲವರು ಒಬ್ಬೊಬ್ರು ಕಮೆಂಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನು ಹೇಳಬೇಕೋ ಗೊತ್ತಾಗಲ್ಲ. ಸೊ ಮಾಡ್ಕೊಳ್ಳಿ, ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸೊ ಅದಕ್ಕೆ ತುಂಬ ಜನ ರಾಯರ ಭಕ್ತರೇ ಅವರಿಗೆ ಉತ್ತರ ಕೊಡ್ತಾರೆ. ಸೊ ರಾಯರು ಇದ್ದಾರೆ ಅಂತ ನಂಬಿದ್ದೀವಿ. ಎಷ್ಟೊಂದು ಜನಕ್ಕೆ ನಾನು ಅಂದ್ಕೊಂಡಿದ್ದ ಕೆಲಸ ಆಯಿತು ಸಿಸ್ಟರ್ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಾ. ನನಗೆ 3 ವಾರಕ್ಕೆ ಆಯಿತು, 2ನೇ ವಾರಕ್ಕೆ ನನಗೆ ಕೆಲಸ ಆಯಿತು ಅಂತ ಮಾಡ್ತಾ ಇರ್ತೀರಾ.
ಕಮೆಂಟ್ನ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಥವರಿಗೆ, ಬ್ಯಾಡ್ ಕಮೆಂಟ್ ಮಾಡೋರಿಗೆ ರಾಯರೇ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ಮಂತ್ರಾಕ್ಷತೆ ಬಗ್ಗೆ ಕೇಳ್ತಾ ಇರ್ತೀರಾ, ಮನೆಯಲ್ಲಿ ಮಂತ್ರಾಕ್ಷತೆನ ನಾವು ರಾಯರ ಮಠದಲ್ಲಿ ಸಿಗುವಷ್ಟು ಪರಿಶುದ್ಧವಾಗಿರೋ ಮಂತ್ರಾಕ್ಷತೆನ ನಮ್ಮ ಮನೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಜಾಸ್ತಿಯಾಗಿ ಬೇಕು ಅನ್ನೋರು ಮಂತ್ರಾಕ್ಷತೆನ ಮನೆಯಲ್ಲಿ ಮಾಡಿಕೊಂಡು ಮಠದಿಂದ ತಂದಿರೋ ಮಂತ್ರಾಕ್ಷತೆನ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಮಂತ್ರಾಕ್ಷತೆ ಅಂದ್ರೇ ಮಂತ್ರದಿಂದ ಮಾಡಿರುವಂಥ ಅಕ್ಷತೆ. ಸಾವಿರಾರು ಕೋಟ್ಯಾಂತರ ಮಂತ್ರಗಳನ್ನ ಹೇಳಿ ಅದಕ್ಕೆ ಪಠನೆ ಮಾಡಿ ಮಂತ್ರಾಕ್ಷತೆನ ರೆಡಿ ಮಾಡಿರ್ತಾರೆ. ಸೊ ಅದಕ್ಕೆ ಅದರದ್ದೇ ಆದ ಶಕ್ತಿ ಇರತ್ತೆ. ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಸೊ ಅದನ್ನು ಒಂದೆರಡು ಕಾಳು ತಲೆ ಮೇಲೆ ಇಟ್ಕೊಳ್ಳಿ, ಹಾಗೆಯೇ ಒಂದೆರಡು ಕಾಳು ಜೋಬಲ್ಲಿ ಇಟ್ಕೊಂಡು ಹೋಗಿ. ಈ ಮಕ್ಕಳಿಗೆ ತುಂಬ ಓದ್ತಾ ಇಲ್ವಾ, ಮಕ್ಕಳು ಏನಾದರೂ ತರಲೆ ಮಾಡ್ತಿದ್ದಾರಾ, ಅವ್ರಿಗೆ ಒಂದೆರಡು ಕಾಳು ತಲೆ ಮೇಲೆ ಅಕ್ಷತೆ ಇಡಿ, ಓದುವಾಗ ಸಾಯಂಕಾಲ ಓದುವಾಗ ಕೂರಿಸುವಾಗ ನೀವು ಕೈಕಾಲು ತೊಳೆಸಿ ಒಂದೆರಡು ಅಕ್ಷತೆನ ತಲೆ ಮೇಲೆ ಇಟ್ಟು ಕೂರಿಸಿ. ಎಷ್ಟು ಏಕಾಗ್ರತೆ ಬರುತ್ತೆ ಗೊತ್ತಾ, ಎಷ್ಟು ಒಳ್ಳೆಯದಾಗತ್ತೆ. ಆದಷ್ಟು ರಾಯರಿಗೆ ಮಕ್ಕಳಿಗೆ ಮಂತ್ರಾಕ್ಷತೆ ಜೊತೆಗೆ ಆ ಮಂತ್ರವನ್ನು ಹೇಳ್ಕೊಡಿ. ಓಂ ಗುರು ರಾಘವೇಂದ್ರಾಯ ನಮಃ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಅಂತ ಆ ಮಂತ್ರಾಕ್ಷತೆನ ಆ ಮಂತ್ರನ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ. ಆವಾಗ ತುಂಬ ಒಳ್ಳೆಯದಾಗತ್ತೆ. ಹಾಗೆಯೇ ನಾವೇನಾದರೂ ಒಂದು ಒಳ್ಳೆ, ನಾನು ಎಷ್ಟೊಂದು ಸತಿ ಹೇಳ್ತಾ ಇರ್ತೀನಿ, ಮಂತ್ರಾಕ್ಷತೆಗೆ ಅಷ್ಟು ಮಹಿಮೆ ಇದೆ. ಅದನ್ನು ಯಾರೆಲ್ಲ ನಂಬ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಸೊ ಮಂತ್ರಾಕ್ಷತೆನ ದಯವಿಟ್ಟು ತುಳಿಯೋದಾಗಲಿ ಎಸೆಯೋದಾಗಲಿ ಏನು ಮಾಡಬೇಡಿ. ನಿಮ್ಮ ಪರ್ಸ್ಗಳಲ್ಲಿ ನಿಮ್ಗೊಂದು ಧೈರ್ಯ, ನಮಗೇನೋ ಒಂದು ಭಯ ಆಗ್ತಾ ಇದೆ, ಏನೋ ಒಂದು ಶಕ್ತಿ ಇದೆ ಬೇಕು ಅನ್ನೋರು ಒಂದೆರಡು ಮಂತ್ರಾಕ್ಷತೆನ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಅಷ್ಟೇ ನಿಮ್ಮ ಜೊತೆ ಇದ್ದರೆ ರಾಯರು ನಿಮ್ಮ ಜೊತೆ ಇದ್ದಾರೆ ಅಂತ ಅರ್ಥ. ಪ್ರತಿದಿನ ನೀವು ಸ್ನಾನ ಎಲ್ಲ ಆದಮೇಲೆ ಎರಡಾದ್ರೂ ಮಂತ್ರಾಕ್ಷತೆ ತಲೆ ಮೇಲೆ ಇಟ್ಕೊಂಡು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ತಲೆ ಮೇಲೆ ಈ ಥರ ಕೈ ಇಟ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ನೋಡಿ ಅವಾಗ ಆ ಪವಾಡ ಎಷ್ಟು ದೊಡ್ಡದು ಅಂತ ಹೇಳಕ್ಕಾಗಲ್ಲ, ಅದನ್ನ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ಓಂ ಗುರು ರಾಘವೇಂದ್ರಾಯ ನಮಃ. ಸೊ ಅಯಗ್ರೀವ್ ಅಂತ ಒಂದು ಕಡಲೆಬೇಳೆದು ಪಾಯಸ ಲಾಸ್ಟ್ ವೀಕ್ ಕೂಡ ಹೇಳಿದ್ದೀನಿ. ಸೊ ತುಂಬ ಇಷ್ಟ ಅಂತೆ, ಪ್ರಿಯ ಅಂತೆ ರಾಯರಿಗೆ. ಸೊ ಹಾಗಾಗಿ ಅದನ್ನು ಮಾಡಿಡಿ. ನೀವು 3 ದಿನದಲ್ಲಿ ಇದ್ರದ್ದು ಮೊಸರನ್ನ ಮಾಡ್ಕೊಳ್ಳಿ, ಆಮೇಲೆ ಅವಲಕ್ಕಿ ಪ್ರಸಾದ ಮಾಡಿ. ಸೊ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಸಾಧ್ಯವಾದಷ್ಟು ಸ್ವೀಟ್ ಏನಾದರೂ ಮಾಡಿಟ್ಟು ಪೂಜೆ ಮಾಡ್ಕೊಳ್ಳಿ. ಹಯಗ್ರೀವ್ ಅಂತ ಅದು ಪ್ರಸಾದ, ಅದನ್ನು ಮಾಡಿಡಿ, ತುಂಬಾ ಒಳ್ಳೆಯದು. ಹಾಗೆಯೇ ಆದಷ್ಟು ಮಡಿಯಿಂದ ಇರಿ, ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಮಡಿಯಿಂದ ಅಂದರೆ ಗೊತ್ತಾಗತ್ತಲ್ವ, 3 ದಿನಗಳ ಕಾಲ, ಶನಿವಾರ ಭಾನುವಾರ ಸೋಮವಾರ 3 ದಿನಗಳ ಕಾಲ ಸೊ ಮಡಿಯಿಂದ ಇದ್ದು ಪೂಜೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಸೊ ಎಲ್ಲರಿಗೂ ಒಂದಷ್ಟು ಕ್ವಶನ್ಸ್ನ ಕೇಳ್ತಾ ಇದ್ರಿ. ಸೊ ನಿಮಗೆ ಫೋಟೋ ಇಲ್ಲಾಂದರೆ ದಯವಿಟ್ಟು ಒಂದು ಫೋಟೋ ತಗೊಂಡು ಶುರು ಮಾಡಿ, ಚಿಕ್ಕದಾದರೂ ಆಗಲಿ ಫೋಟೋ ತಗೊಳ್ಳಿ. ಸೊ ಮಡಿಯಿಂದ ಮಾಡ್ಕೊಳ್ಳಿ. ಪ್ರತಿದಿನ 3 ದಿನವೂ ತುಳಸಿ ಹಾರ ಹಾಕೋದನ್ನ ಮರಿಬೇಡಿ. ತುಳಸಿ ಸ್ವಲ್ಪನಾದರೂ ತುಳಸಿನ ಇಟ್ಟು ಪೂಜೆ ಮಾಡಿ. ಒಂದು ಲೋಟದಲ್ಲಿ ಹಾಲು ಸಕ್ಕರೆ ಇಡಿ, ಆಮೇಲೆ ಇನ್ನೊಂದು ಲೋಟದಲ್ಲಿ ನೀರಿಟ್ಟು ಆ ನೀರಿಗೆ ತುಳಸಿ ದಳನ ಹಾಕಿಡಿ, ತುಪ್ಪದ ದೀಪ ಹಚ್ಚಿ ಸಿಂಪಲ್ಲಾಗಿ ಸರಳವಾಗಿ ಮಾಡ್ಕೊಳ್ಳಿ. ತುಂಬ ಆಡಂಬರ ಏನು ಕೇಳಲ್ಲ ರಾಯರು, ಭಕ್ತಿಯಿಂದ ಮಾಡಿ. ಮಾಡೋ ಪೂಜೆನಲ್ಲಿ ಶ್ರದ್ಧೆ ಇದ್ದರೆ ಸಾಕು, ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಕಾಯ್ಬೇಕಷ್ಟೇ. ಇವತ್ತು ಪೂಜೆ ಮಾಡಿದ್ದೀವಿ, ನಾಳೆನೇ ನಮಗೆ ಎಲ್ಲ ಒಳ್ಳೇದಾಗ್ಬಿಡ್ಬೇಕು, ಸಕ್ಸಸ್ ಸಿಗಬೇಕು ಅಂದರೆ ಆಗಲ್ಲ. ಕಾಯಬೇಕು ಪೇಷನ್ಸಿಂದ. ಕಾದವರಿಗೆ ಗ್ಯಾರಂಟಿ ಒಳ್ಳೇದು ಮಾಡ್ತಾರೆ. ಕೆಲವ್ರಿಗೆ ತಿಂಗ್ಳುಗಟ್ಟಲೆ ಆಗ್ಬೋದು, ಕೆಲವ್ರಿಗೆ ವರ್ಷಾನುಗಟ್ಟಲೆ ಕಾಯಿಸ್ಬೋದು. ಆದರೆ ಕಾಯಿಸಿದ್ರೂ ಒಳ್ಳೇದು ಮಾಡೇ ಮಾಡ್ತಾರೆ. ನಿಜವಾಗ್ಲೂ ನಂಬಿಕೆ ಇಡಿ, ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಮಾಡೋ ಪ್ರತಿ 3 ದಿನಗಳ ಕಾಲನೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ಕೊಳ್ಳಿ. ರಾಯರ ಧ್ಯಾನ ಮಾಡಿ. ಆದಷ್ಟು ಹೊರ್ಗಡೆ ಎಲ್ಲ ಸುತ್ತಾಡೋದನ್ನ ಬಿಟ್ಟು 3 ದಿನಗಳ ಕಾಲ ಭಕ್ತಿಯಿಂದ ನಮಸ್ಕಾರ ಮಾಡಿ, ಧ್ಯಾನ ಮಾಡಿ. ನಿಮಗೆ ಸಾಧ್ಯವಾದರೆ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಬುಕ್ನ ಬರೀರಿ. ಮಠಗಳಿಗೆ ಹೋಗಿ ಬನ್ನಿ, ಕೈಲಾದಷ್ಟು ಸೇವೆ ಮಾಡಿ. ಕೆಟ್ಟದ್ದನ್ನು ಬಯಸಬೇಡಿ, ಕೆಟ್ಟದ್ದನ್ನು ಯೋಚನೆ ಕೂಡ ಮಾಡಬೇಡಿ. 3 ದಿನ ರಾಯರ ಧ್ಯಾನದಲ್ಲಿರಿ ಅಷ್ಟೇ, ಎಲ್ಲದನ್ನು ಒಳ್ಳೇದು ಮಾಡ್ತಾರೆ.